ಸ್ನೇಹಿತರೆ, ಮತ್ತೆ ಎಲ್ಲ ಮಹಿಳೆಯರಿಗೆ ಫ್ರೀ 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 ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರ ಬೆಳಬೆಳಗ್ಗೆನೆ ಗುಡ್ ನ್ಯೂಸ್ ಕೊಟ್ಬಿಟ್ಟಿದೆ ಸ್ನೇಹಿತರೆ. ಅಂದರೆ ಪ್ರತಿ ಮಹಿಳೆಗೆ ಇವಾಗಲೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಹಣ ಕೊಡ್ತಾ ಇದೆ. ಜೊತೆಗೆ ಇನ್ನು ಮುಂದೆ 8,300 ರೂಪಾಯಿ ಸೇರಿ 10,300 ರೂಪಾಯಿ ಸೇರಿಸಿ ಕೊಡ್ತಾ ಇದೆ ಸ್ನೇಹಿತರೆ. ಅಂದರೆ ಪ್ರತಿ ಮಹಿಳೆಗೆ, ಪ್ರತಿ ಕುಟುಂಬದ ಒಂದು ಮಹಿಳೆಗೆ ಇನ್ನು ಮುಂದೆ ತಿಂಗಳಿಗೆ ಸಿಗಲಿದೆ 10,300 ರೂಪಾಯಿ. ಅಂದರೆ ನಿಮ್ಗೆ ಗೊತ್ತಿರ್ಬೋದು ಸ್ನೇಹಿತರೆ, ಇವಾಗಲೇ ಕಾಂಗ್ರೆಸ್ ಸರ್ಕಾರ ಹಲವಾರು ಗ್ಯಾರಂಟಿಗಳನ್ನ ಕೊಟ್ಟಿದೆ. ಆ ಎಲ್ಲ ಗ್ಯಾರಂಟಿಗಳಲ್ಲಿ ತುಂಬಾ ಸಕ್ಸಸ್ ಕೂಡ ಆಗಿದ್ದಾರೆ. ಅದೇ ರೀತಿಯಾಗಿ ವಿನ್ ಆಗಿದ್ದಾರೆ. ವಿನ್ ಆದ ನಂತರದಲ್ಲಿ ಎಲ್ಲ ಮಹಿಳೆಯರಿಗೆ ಆ ಒಂದು ಏನು ಗ್ಯಾರಂಟಿ ಕೊಟ್ಟಿದ್ದಾರೆ ಅದನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ. ಜೊತೆಗೆ ಸ್ನೇಹಿತರೆ, ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಒಂದು ಗ್ಯಾರಂಟಿ ತುಂಬಾ ಒಂದು ಟ್ರೆಂಡಿಂಗಲ್ಲಿರುವಂಥ ಗ್ಯಾರಂಟಿ ಏನಂದರೆ, ರಾಹುಲ್ ಗಾಂಧಿ ಅವರು ಹೇಳಿದಂಥ 1 ಲಕ್ಷ ಮಹಾಲಕ್ಷ್ಮಿ ಗ್ಯಾರಂಟಿ. ಅಂದರೆ ಮಹಾಲಕ್ಷ್ಮಿ ಗ್ಯಾರಂಟಿಯಲ್ಲಿ ಪ್ರತಿ ಒಂದು ವರ್ಷಕ್ಕೆ ಪ್ರತಿ ಒಂದು ಕುಟುಂಬದ ಮಹಿಳೆಗೆ 1 ಲಕ್ಷ ರೂಪಾಯಿನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಸ್ನೇಹಿತರೆ, ಗೃಹಲಕ್ಷ್ಮಿ ಹಣ 24,000 ರೂಪಾಯಿನೂ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ 1,24,000 ರೂಪಾಯಿನ ಪ್ರತಿ ವರ್ಷಕ್ಕೆ ಪ್ರತಿ ಒಂದು ಮಹಿಳೆಗೆ ನಾವು ಕೊಡ್ತೀವಿ, ಅವರ ಒಂದು ಖಾತೆಗೆ ಜಮಾ ಮಾಡ್ತೀವಿ ಅಂತ ಅವರು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಸ್ನೇಹಿತರೆ. ಆದರೆ ಈ 1 ಲಕ್ಷ ರೂಪಾಯಿ ಯಾವ ರೀತಿಯಾಗಿ ಕೊಡ್ತಾರೆ ಅನ್ನೋದಾದರೆ, ಪ್ರತಿ ತಿಂಗಳು ಕೂಡ 8,300 ರೂಪಾಯಿ ಹಾಗೆ ಕೊಡ್ತಾರೆ ಸ್ನೇಹಿತರೆ. ಅಂದರೆ ಪ್ರತಿ ಒಂದು ವರ್ಷಕ್ಕೆ 1 ಲಕ್ಷ ರೂಪಾಯಿ ಆದರೆ ಪ್ರತಿ ತಿಂಗಳು ಕೂಡ 8,300 ರೂಪಾಯಿ ಪ್ಲಸ್ 2,000 ರೂಪಾಯಿ, ಅಲ್ಲಿಗೆ 10,300 ರೂಪಾಯಿ ಪ್ರತಿ ಒಂದು ಮಹಿಳೆಗೆ ಸಿಗಲಿದೆ. ಅಂದರೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ವಿನ್ ಆದರೆ ಈ ಒಂದು 5ನೇ ತಾರೀಕು ಏನಿದೆ ಅಲ್ವಾ, ಜೂನ್ 4ನೇ ತಾರೀಕಿಗೆ ರಿಸಲ್ಟ್ ಬರಲಿದೆ. ಬಂದ ನಂತರದಲ್ಲಿ 5ನೇ ತಾರೀಕಿಂದನೇ ಇವರ ಒಂದು ಪ್ರಣಾಳಿಕೆಯಲ್ಲಿ ಕೊಟ್ಟಂಥ ಒಂದು ಗ್ಯಾರಂಟಿನ ಅನುಷ್ಠಾನಕ್ಕೆ ತಗೊಬರ್ತೀವಿ ಅಂತ ರಾಹುಲ್ ಗಾಂಧಿ ಅವರೇ ಖುದ್ದಾಗಿ ಹೇಳಿದ್ದಾರೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಶೇರ್ ಮಾಡಿ, ಎಲ್ಲ ಮಹಿಳೆಯರು ಕೂಡ ಈ ಒಂದು ಯೋಜನೆನ ಉಪಯೋಗಿಸ್ಕೊಳ್ಳಿ. ಹಾಗೆಯೇ ಈ ಒಂದು ಮಾಹಿತಿ ಕೂಡ ಎಲ್ರಿಗೂ ಕೂಡ ತಲುಪಲಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ನಿಮಗೆ ಗೊತ್ತಿರ್ಬೋದು, ಈ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹಲವಾರು ಗ್ಯಾರಂಟಿಗಳನ್ನ ಕೊಟ್ಟಿದೆ ಸ್ನೇಹಿತರೆ. ಅಂದರೆ ಗೃಹ ಜ್ಯೋತಿ ಆಗಿರ್ಬೋದು, ಗೃಹ ಲಕ್ಷ್ಮಿ ಆಗಿರ್ಬೋದು, ಹಾಗೆ ಅನ್ನಭಾಗ್ಯ ಆಗಿರ್ಬೋದು, ಹಾಗೆಯೇ ಈ ಒಂದು ಶಕ್ತಿ ಯೋಜನೆ ಆಗಿರ್ಬೋದು, ಇದೆಲ್ಲದೂ ಕೂಡ ಅನುಷ್ಠಾನಕ್ಕೆ ತಗೊಬಂದಿದ್ದಾರೆ. ಅಂದರೆ ಅವರೊಂದು ಪ್ರಣಾಳಿಕೆಯಲ್ಲಿ ಕೊಟ್ಟಂಥ 5 ಗ್ಯಾರಂಟಿಗಳನ್ನ ಅವರು ಅನುಷ್ಠಾನಕ್ಕೆ ತಂದಿದ್ದಾರೆ ಸ್ನೇಹಿತರೆ. ಇದರಿಂದ ಹಲವಾರು ಬಡ ಜನರು ಕೂಡ ಉಪಯೋಗಿಸ್ಕೊಂಡಿದ್ದಾರೆ, ಉಪಯೋಗ ಆಗ್ತಾಯಿದೆ ಬಡ ಜನರಿಗೆ ಎಲ್ರಿಗೂ ಕೂಡ ಅಂತ ಎಲ್ಲ ಒಂದು ಜನರು ಒಂದು ಆಸಕ್ತಿಯಿಂದ ಹೇಳ್ತಾ ಇದ್ದಾರೆ. ಈ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ 2,000 ರೂಪಾಯಿ ಹಣದಿಂದ ನಮ್ಮ ಒಂದು ಮನೇನ ನಿಭಾಯಿಸ್ತಾ ಇದ್ದೀವಿ ಅಂತೇಳ್ಬಿಟ್ಟು ಈ ಒಂದು ಜನರೆಲ್ಲ ತುಂಬಾ ಒಂದು ಖುಷಿಯಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ 1 ಲಕ್ಷ ರೂಪಾಯಿ ಏನಿದೆ ಅಲ್ವಾ, ಪ್ರತಿ ಒಂದು ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಟ್ಟರೆ ಪ್ರತಿ ಒಂದು ಮಹಿಳೆಗೂ ಕೂಡ ಭಾಳ ಒಂದು ಹೆಲ್ಪ್ ಆಗುತ್ತೆ. ಅದೇ ರೀತಿಯಾಗಿ ಈ ಒಂದು ಬಡ ಕುಟುಂಬದವರಿಗೆ ಪ್ರತಿ ತಿಂಗಳು ಕೂಡ 8,000 ರೂಪಾಯಿ, 8,300 ಪ್ಲಸ್ 2,000 ಅಂದರೆ 10,300 ರೂಪಾಯಿ ಆಗುತ್ತೆ. 10,300 ರೂಪಾಯಿ ಸಿಕ್ಕಿದ್ರೆ ಒಂದು ಕುಟುಂಬನ ಆರಾಮಾಗಿ ನಿಭಾಯಿಸ್ಕೋಬೋದು ಅಂತ ರಾಹುಲ್ ಗಾಂಧಿ ಅವರೇ ಖುದ್ದಾಗಿ ಹೇಳಿದ್ದಾರೆ ಸ್ನೇಹಿತರೆ. ಈ ಒಂದು ಗ್ಯಾರಂಟಿನ ಅನುಷ್ಠಾನಕ್ಕೆ ತಗೊಬರ್ತೀವಿ, ದಯವಿಟ್ಟು ನಮಗೆ ವೋಟ್ ಹಾಕಿ ಅಂತ ಹೇಳಿದರು. ಆದರೆ ಇವಾಗ ಎಲೆಕ್ಷನ್ ಮುಗಿದಿದೆ, ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ.